ರೇಣುಕಾಸ್ವಾಮಿ ಕೊಲೆ ಆರೋಪಿಯಾಗಿರುವಂತಹ ಮೊದಲನೇ ಆರೋಪಿ ಪವಿತ್ರ ಗೌಡಗೆ ಬೇಲ್ ಸಿಕ್ತು. ಈಗ ಅವರ ಆಚೆ ಬರುವಂತಹ ಸಂದರ್ಭ. ಈಗ ಪರಪ್ಪನ ಅಗ್ರಹಾರದಿಂದ ಆಚೆ ಬರಬೇಕಾಗಿದೆ. ಡಿ ಗ್ಯಾಂಗ್ ಈಗ ಸದ್ಯಕ್ಕೆ ಸೇಫ್ ಆಗಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಜಾಮೀನು ಶುಕ್ರವಾರ ಸಿಕ್ತು. ಶನಿವಾರ ಮತ್ತು ಭಾನುವಾರ ರಜೆ ಇದ್ದಿದ್ದರಿಂದ ಇವತ್ತು ಎಲ್ಲಾ ಪ್ರಕ್ರಿಯೆಗಳು ಮುಗಿಸಿದ್ರು. ಕೆಲವೇ ಕ್ಷಣಗಳಲ್ಲಿ ಜೈಲಿನಿಂದ A1 ಆರೋಪಿಯಾದಂತ ಮೊದಲನೇ ಆರೋಪಿ ಪವಿತ್ರ ಗೌಡ, A1 ಆರೋಪಿ ನಂಬರ್ 1 ಅವರು ಇವತ್ತು ಆಚೆ ಬರ್ತಾರೆ. ಈಗಾಗಲೇ ಕೋರ್ಟ್ನಲ್ಲಿ ಜಾಮೀನು ಪ್ರಕ್ರಿಯೆ ಮುಕ್ತಾಯಗೊಂಡಿದೆ. 6 ತಿಂಗಳ ಬಳಿಕ ಪರಪ್ಪನ ಅಗ್ರಹಾರದಿಂದ ಆರೋಪಿ 1 ಪವಿತ್ರ ಗೌಡ ಈಗ ರಿಲೀಸ್ ಆಗ್ತಾರೆ. ರೇಣುಕಾ ಕೊಲೆ ಕೇಸ್ನ ಪ್ರಮುಖ ಆರೋಪಿಯಾಗಿದ್ದಾರೆ ಪವಿತ್ರ. ಮೊದಲನೇ ಆರೋಪಿ ಆಗಿರೋದ್ರಿಂದನೇ ಅವ್ರನ್ನ A1 ಅಂತ ಕೂರಿಸಿದ್ದಾರೆ. ಎರಡನೇ ಆರೋಪಿ ಆಗಿರುವಂಥದ್ದನ್ನೇ ದರ್ಶನ್, ಹಾಗಾಗಿ A2 ಅಂತ ಅವ್ರನ್ನ ಕೂರಿಸಿದ್ದಾರೆ. A ಅಂದ್ರೆ ಆರೋಪಿ, ಸೊ ಮೊದಲನೇ ಆರೋಪಿ, ಎರಡನೇ ಆರೋಪಿ, ಇನ್ನುಳಿದಂತಹ ಈಗ ಒಟ್ಟು 7 ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಅವರು ಈಗಲೂ ಕೂಡ ಕೊಲೆ ಆರೋಪಿಗಳೇ. ಆ ಆರೋಪದಿಂದ ಇನ್ನೂ ಮುಕ್ತಿಯನ್ನು ಪಡೆದಿಲ್ಲ ಅವರು. ಸೊ ಇದರಲ್ಲಿ ಅವರಿಗೆ ಜಾಮೀನು ಸಿಕ್ಕಿದೆ ಅಷ್ಟೇ, ಇನ್ನೂ ಕೂಡ ವಾದ ಪ್ರತಿವಾದಗಳಿವೆ. ನನ್ನ ಸಹೋದ್ಯೋಗಿ ಈಗ ಅಂಬರೀಷ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಅಂಬರೀಷ್, ಇನ್ನು ಎಷ್ಟೊತ್ತಾಗ್ಬೋದು ಅವರ ಬಿಡುಗಡೆಗೆ ಏನು ಅಂತ ಹೇಳಿ ಏನಾದರೂ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆಯಾ? ಖಂಡಿತ ಅರವಿಂದ್, ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಜಾಮೀನು ಅರ್ಜಿ ಏನು ಶುಕ್ರವಾರ ಜಾಮೀನು ಪಡೆದಿದ್ರು. ಆದರೆ ಎಲ್ಲ ಒಂದು ಕಡೆಗೆ ಕಂಡೀಷನ್ ಅನ್ನ ಏನು ನ್ಯಾಯಾಲಯದಲ್ಲಿ ಫಿಲ್ ಮಾಡಬೇಕಿತ್ತು, ಅದು ತಡ ಆಗಿದ್ರಿಂದ ಇವತ್ತು ಮಧ್ಯಾಹ್ನ ಎಲ್ಲ ಪ್ರಕ್ರಿಯೆಗಳೆಲ್ಲ ಮುಗಿಸಿ ಏನು ಕೋರ್ಟ್ನ ಹಾಮೀನ ಒಂದು ಸಂಜೆ 7 ಗಂಟೆ ಒಳಗಡೆ ಜಾಮೀನು ಪ್ರತಿಯನ್ನು ಜೈಲಿಗೆ ತಲುಪಿಸಬೇಕಾಗಿರುವಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜಾಮೀನು ಪ್ರತಿ ಜೈಲಿಗೆ ತಲುಪ್ತದೆ. ತಲುಪಿದ ನಂತರ ಜೈಲಿನ ಸೂಪರಿಂಟೆಂಡೆಂಟ್ ಇರ್ಬೋದು ಅಥವಾ ಅಧಿಕಾರಿಗಳು ಸಂಪೂರ್ಣ ಒಂದು ಜೈಲಿನ ಪ್ರೋಸೆಸ್ಸನ್ನು ಮಾಡಿ ನಂತರ ಅವರನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಹಾಗಾಗಿ ಇವತ್ತು 7 ಗಂಟೆ ಆಗ್ತಾವಂತೂ ಈಗಾಗಲೇ ಏನು ಅಮೀನಾ ಜೈಲಿನ ಒಳಗಡೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಸೂಪರಿಂಟೆಂಡೆಂಟ್ ಏನಾದರೂ ಅಲ್ಲೇ ಇದ್ದು ಅವರು ಸೈನ್ ಹಾಕಿದ ನಂತರ ಪವಿತ್ರ ಗೌಡನ ಅಲ್ಲಿಂದ ಬಿಡುಗಡೆ ಮಾಡುವ ಸಾಧ್ಯತೆ ಇರುವಂಥದ್ದು. ಜೊತೆಗೆ ಏನಂತಂದರೆ ಈಗಾಗಲೇ ಅವರ ಕುಟುಂಬದವರು ಸಹ ಜೈಲಿನ ಮುಂಭಾಗಕ್ಕೆ ಬಂದಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದರೆ ಅದು ಎಲ್ಲೂ ಸಹ ಜೈಲ್ ಗೇಟ್ಗೆ ಬಂದಿಲ್ಲ. ಅವರು ಬಿಡುಗಡೆ ಆಗಿ ಆಚೆ ಬರಬೇಕಾದ್ರೆ ಅವರು ಒಳಗಡೆ ಬರ್ತಾರೆ ಅನ್ನೋ ಮಾಹಿತಿ ಈಗ ಪೊಲೀಸ್ ಮೂಲಗಳಿಂದ ತಿಳಿದು ಬರ್ತಾರೆ ಅನ್ಸೋದು. ಒಟ್ಟಿನಲ್ಲಿ ಸಂಪೂರ್ಣವಾಗಿ ಬೆಳಗ್ಗಿಂದನೂ ಸಹ ಒಂದು ಜೈಲಿನ ಒಳಗಡೆ ಏನೀಗ ಪವಿತ್ರ ಗೌಡ ಇವತ್ತು ಮಧ್ಯಾಹ್ನ ನಂತರ ರಿಲೀಸ್ ಆಗ್ತೀನಿ ಅನ್ನೋ ಖುಷಿಯಲ್ಲೇ ಸಹ ಜೊತೆಲಿರುವಂಥ ಬೇರೆ ಮಹಿಳಾ ಕೈದಿಗಳ ಜೊತೆ ಸಾಕಷ್ಟು ಖುಷಿಯಾಗಿ ಕಾಯ್ತಾ ಇದ್ದಾರೆ. ಆದರೆ ಎಲ್ಲೋ ಒಂದು ಕಡೆಗೆ ಕೋರ್ಟ್ನ ಹಮ್ಮಿನೇ ನೇರವಾಗಿ ಕಾಪಿ ತಂದು ಕೊಡಬೇಕು, ಆಗ ನಂತರನೇ ಬಿಡುಗಡೆ ಅನ್ನೋದು ಗೊತ್ತಾದ ನಂತರ ಸ್ವಲ್ಪ ಬೇಜಾರಾಗಿರೋದು. ಜೊತೆಗೆ ಏನು ಈಗಾಗಲೇ ಎಲ್ಲ ತಯಾರಿಯನ್ನು ಅಂದರೆ ಆ ಪವಿತ್ರ ಗೌಡ ಇದ್ದಂಥ ಬ್ಯಾರಕ್ನಲ್ಲಿ ಲಗ್ಗೇಜು ಇರ್ಬೋದು, ಅಲ್ಲಿದ್ದಂಥ ಸಾಮಗ್ರಿಗಳೆಲ್ಲ ಪ್ಯಾಕ್ ಮಾಡಿಕೊಂಡು ಸಂಪೂರ್ಣವಾಗಿ ಕಾಯ್ತಾ ಇರೋದು. ಆದೇಶ ಪ್ರತಿ ಬಂದ ತಕ್ಷಣ ನಾನು ಇವತ್ತು ಮನೆಗೆ ಹೋಗ್ತೀನಿ ಅನ್ನೋ ಮಾತನ್ನು ಹೇಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಅಂದರೆ ನೇರವಾಗಿ ಕುಟುಂಬದವ್ರು ಬಂದ ನಂತರ ಅವರು ಸೀದಾ ಅವ್ರ ಮನೆಗೆ ಹೋಗ್ತಾರಾ ಅಥವಾ ದರ್ಶನ್ ಏನಾದರೂ ಆಸ್ಪತ್ರೆಗೆ ಹೋಗಿ ನೋಡಬೇಕು ಅನ್ನೋ ಏನಾದರೂ ಆ ಕಡೆ ಹೋಗ್ತಾರಾ ಅನ್ನೋದು ಕಾದು ನೋಡಬೇಕಾಗಿರೋದು. ಒಟ್ಟಲ್ಲಿ ಸಂಪೂರ್ಣ ಈಗ ಎಲ್ಲ ತಯಾರಿಯನ್ನು ಮಾಡ್ಕೊಂಡು ಕಾಯ್ತಾ ಇದ್ದಾರೆ. ಆದಷ್ಟು ಬೇಗ ನಾನು ಹೊರಗಡೆ ಹೋಗ್ತೀನಿ ಅನ್ನೋ ಒಂದು ಖುಷಿಯಲ್ಲಿ ಇರುವಂಥದ್ದು ಅವರು. ಓಕೆ ಅಂಬರೀಷ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.